ಬೆಳ್ಳಿ, ಚಿನ್ನ, ಆಭರಣ, ಕ್ಯಾಶ್, ದೇಣಿಗೆ ಎಲ್ಲನೂ ತೊಗೊಂಡಿದ್ದಾರಲ್ಲ ಇವರೇ. ಒಂದು ಇಟ್ಟಿಗೆನೂ ಬಿಟ್ಟಿಲ್ಲ ಅಂತಲ್ಲ. ನೋಡಿ, ಇವರು ನಿಮ್ಮ ಯಾರು ಗಣೇಶ್ ಜಿ, ಗೋಪಾಲ್ಜಿ, ಗೋಪಾಲ್ಜಿ ದೇವ್ರ ಹೆಸರು. ಗೋಪಾಲ್ಜಿನೂ ದೇವ್ರ ಹೆಸರೇ, ಗಣೇಶ್ ಜಿನೂ ದೇವ್ರ ಹೆಸರೇ. ಅವರು ಉಸ್ತುವಾರಿ ಇದ್ರಂತೆ ಕಟ್ಟಲಿಕ್ಕೆ, ಕರ್ನಾಟಕದವರಂತೆ. ದೈನಿಕ್ ಭಾಸ್ಕರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಅವ್ರು ಹಳೆಯಂಗೆ ಕಾಂಟ್ರಾಕ್ಟರ್ ಕೊಟ್ರಂತೆ 40% ಅಂತ. BJP ಸರ್ಕಾರದಿಂದ ಕಲ್ತ್ಕೊಂಡು ಹೋಗಿರೋದಲ್ಲ ಅಯೋಧ್ಯೆ ತನಕ 40%ಅಲ್ಲಿ ಎಲ್ಲದಕ್ಕೂ. ಇದು ಯಾವುದು ಸರ್? ನೀವು ಕಂಪ್ಲೇಂಟ್ ಕೊಡಿ ಸರ್, ಆಮೇಲೆ ತೋರಿಸ್ತೀನಿ ನಿಮಗೆ. ಮಾಹಿತಿ ನನ್ನ ಹತ್ರ 100 ಇರ್ಬೋದು. ನೀವು ಒಂದು ಕಂಪ್ಲೇಂಟ್ ಕೊಡಿ, ನೀವು ದೇಣಿಗೆ ಕೊಟ್ಟಿದ್ದೀರಾ, ನಿಮ್ಮ ದೇಣಿಗೆ ನಮ್ಗೆ ಸಿಕ್ಕಿಲ್ಲ, ರಿಸಿಪ್ಟ್ ಇಲ್ಲ, ನನಗೆ ಏನಾಗಿದೆ ಗೊತ್ತಿಲ್ಲ ಅಂದರೆ ನೀವು ಕೊಡಿ, ನಾನು ಮಾಡಿಸ್ತೀನಿ ಅಂತ. 40% ತೊಗೊಂಡ್ರೆ ಇನ್ನೇನಾಗ್ತದೆ? ಈಗ ನೋಡಿ, ಭಾಳ ಶಂಕರಾಚಾರ್ಯರು ಹೇಳಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರ್ದು, ಇನ್ನೂ ಕಂಪ್ಲೀಟ್ ಆಗಿಲ್ಲ ದೇವಸ್ಥಾನವನ್ನು. ನೆನಪಿದೆಯಾ ತಮಗೆ? ಯಾವ ಪುರುಷಾರ್ಥಕ್ಕೆ ಮೋದಿಯವರು ಹೋಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ಅವ್ರಿಗೆ ಏನು ಯೋಗ್ಯತೆ ಇದೆ ಅಂತ ಕೇಳಿದ್ರು. ನೆನಪಿದೆಯಾ? ಅದೆಲ್ಲ ಈಗ ಆಚೆ ಬರ್ತಾ ಇದೆ ನೋಡಿ. ಈಗ ಇದು ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲ ದುಡ್ಡು ನಿಮ್ಮ RSS ಕಚೇರಿಗೆ ಹೋಗಿದ್ರು ನನಗೆ ಅನುಮಾನ ಇಲ್ಲ, ನನಗೆ ಆಶ್ಚರ್ಯ ಇಲ್ಲ. ಈ ನೋಡ್ರಿ, ಆ ಜಗನ್ನಾಥ್ ಭವನಿಗೂ ಹೋಗಿರ್ತದೆ, ಕೇಶವ ಕೃಪಾಗೂ ಹೋಗಿರೋ ಸಾಧ್ಯತೆ ಇದೆ. ಈಗ ಇವರೆಲ್ಲರೂ ಕೂಡ ಯಾವ ಮೂಲ ಮಟ್ಟದಿಂದ ಬಂದಿರೋದು? ಈ 3 ಜನ ಆರೋಪಿ. ಇವತ್ತು ಟ್ರಸ್ಟ್ ಮೀಟಿಂಗ್ ಇದೆ ಅಂತ ಇದ್ದೀರಲ್ಲ, ಯಾರ ಬಗ್ಗೆ ಚರ್ಚೆ? ಚಂಪಕ್ ರಾಯ್, ಮಿಶ್ರಾ ಮತ್ತು ಗೋಪಾಲ್. ಇವರೆಲ್ಲರದು ಟ್ರೈನಿಂಗ್ ಎಲ್ಲಾಗಿರೋದು RSSನಲ್ಲಲ್ವಾ? ಮತ್ತು ಅಷ್ಟನ್ನ ಅವರಿಗೆ ಪಿತೃಭಕ್ತಿ ಇರ್ತದಲ್ಲ, ತಾನಿರೋ ತನಕ ಬೇಕು. ಯಾಕೆ ಅಂದರೆ ಈಗ RCB ಕಾಳು ತುಳಿತದಲ್ಲಿ ಹೈಕೋರ್ಟಿಗೆ ಯಾರಿಗೆ ಸಬ್ಮಿಟ್ ಮಾಡಿರೋದು? ನಾವೇ ತಾನೇ ಸಬ್ಮಿಟ್ ಮಾಡಿರೋದು. ನೀವು ಯಾರು, ಎತ್ತ, ಹೇಗೆ, ಎಷ್ಟು ಜನ, ಎಲ್ಲಿಂದ ಬರ್ತೀರಾ, ವೆಹಿಕಲ್ಸ್ ಎಷ್ಟು ಬರ್ತದೆ ಅಂತ. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವ್ರು ಬಂದಿದ್ದರು, ಹೋದ ಬಾರಿ ಮಾಹಿತಿ ನೀಡಿದರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ಅಯ್ಯೋ, ಹಿರೇಮಠ ಅವರೇ, ನನಗೆ ಗೊತ್ತಿರಲಿಲ್ಲ. ಚಿತ್ತಾಪುರ್ನಲ್ಲಿ ಯಾವಾಗ ಅವ್ರದ್ದು ಇದು ನೋಡಿದ್ರೆ ಗೊತ್ತು. ನಾನೇನು ಎಲ್ಲರ ಥರ ಸೌಜನ್ಯದಿಂದ ಅವ್ರು ಮನವಿ ಮಾಡ್ಕೋತಾರೆ, ಪ್ರಾರ್ಥನೆ ಮಾಡ್ಕೋತಾರೆ ಸರ್ಕಾರಕ್ಕೆ ಅಂತ. ಇನ್ಫಾರ್ಮೇಷನ್ ಕೊಡ್ತಾರಂತೆ. ಈಗ ಇನ್ಫಾರ್ಮೇಷನ್ ಕೊಡೋದು ಸರಿನಾ? ನೀವೇ ಹೇಳಿ. ಒಂದು ಚಿಕ್ಕ ರಸ್ತೆನಲ್ಲೂ ಕೂಡ ಗಣೇಶವನ್ನು ಕೂಡಿಸಿದ್ರೆ ಆ ಮಿತ್ರ ಮಂಡಳಿದವ್ರು ಪರ್ಮಿಷನ್ ಕೇಳ್ತಾರೆ. ಇವ್ರು 20 ಲಕ್ಷ ಜನ ಸೇರ್ತಾರೆ ಅಂತ ಪರ್ಮಿಷನ್ ಬೇಡವಾ? ನೋಡಿ ಇವರೇ, ಸಣ್ಣ ಪುಟ್ಟ ಫಂಕ್ಷನಿಗೆ ನಾವು ಹೆಂಗೆ ಅಡ್ಡಿಪಡಿಸೋಕ್ಕಾಗ್ತದೆ? ಯಾಕೆ ನೀವು ಈಗ ಬೇರೆ ಸಂದರ್ಭದಲ್ಲಿ ಎಲ್ಲಿ ಹಬ್ಬ ಹುಣ್ಣಿ ಇದ್ದಾಗ ನೀವು ಎಲ್ಲರೂ ಆಚರಣೆ ಮಾಡ್ಕೊಂಡಿರ್ತೀವ, ಅದಕ್ಕೆಲ್ಲ ಅವಶ್ಯಕತೆ ಇಲ್ಲ. ದೊಡ್ಡದು ಯಾವುದು, ನೀವು ವಿಶ್ವದ ಅತ್ಯಂತ ದೊಡ್ಡ NGO ಅಂತೀರಾ, ನೀವು ವಿದೇಶದಿಂದ ದೇಣಿಗೆ ತಗೊತಾ ಇದ್ದೀರಾ, ಹಿಂಗೆ ದೊಡ್ಡ ಟ್ರಸ್ಟಿಗೆ ಕೊಡ್ತಾ ಇದ್ದೀರಾ, ಅಂಥದಕ್ಕೆ ಮಾಡಬೇಕಲ್ಲ. ನೋಡಿ, ಯಾರಾನ ನಮಗೆ ಪರ್ಮಿಷನ್ ಕೇಳಬೇಕಂದ್ರೆ ಒಂದು ಮಾನದಂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಆ ಕೋರ್ಟ್ ಪ್ರಕಾರ ಅವ್ರು ಕೊಡಲಿ. ಪರ್ಮಿಷನ್ ಕೊಡೋದು ಬಿಡೋದು ನಮ್ಗೆ ಬಿಟ್ಟಿದ್ದು. ಆವಾಗ ಈಗ ಉದಾಹರಣೆಗೆ ನೀವು ಬುಧವಾರ ಕೇಳ್ತೀರಾ, ಬುಧವಾರ ಆಗೋದಿಲ್ಲ ನಮ್ಗೆ ಕೊಡಲಿಕ್ಕೆ, ಯಾಕಂದರೆ ನಮ್ಮ ಬಂದೋಬಸ್ತ್ ಬೇರೆ ಕಡೆ ಇರ್ತದೆ. ಶುಕ್ರವಾರ ಮಾಡಿ ಅಂತ ಹೇಳ್ತೀನಿ. ಈಗ ಚಿತ್ತಾಪುರ್ನಲ್ಲಿ ಘರ್ಷಣೆ ಆಗಿದ್ದು ಅದಕ್ಕೆ ಅಲ್ವಾ? ನಮಗೆ ಅದೇ ಟೈಮ್ ಬೇಕು, ಅದೇ ರೂಟ್ ಬೇಕು, ಆವಾಗಲೇ ಮಾಡಬೇಕು ಅಂತ ಕೋರ್ಟಿಗೆ ಹೋದ್ರು. ಕೋರ್ಟ್ ಏನು ಮಾಡ್ತು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.